ಹಾಯ್ ಎವ್ರಿವನ್. ಟುಡೇ ನಾನು ಆ್ಯಸ್ ಅ ಬ್ಯಾಂಕರ್ ಆಗಿ ಸ್ವಲ್ಪ ಟಿಪ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಂದರೆ ನಾವು ಸ್ವಲ್ಪ ಕಡಿಮೆ ಅರ್ನ್ ಮಾಡ್ತಿದ್ರೆ ನಾವೇನೋ ದುಡ್ಡನ್ನ ಕಳ್ಕೊತಿದ್ದೀವಿ ಅನ್ನೋ ಒಂದು ಮನಸ್ಥಿತಿಲಿ ಇರ್ತೀವಿ. ಆ್ಯಕ್ಚುಲಿ ನಾವು ದುಡ್ಡನ್ನ ಕಳ್ಕೊತಿರೋದು ಈ ಥರ ಅಲ್ಲ. ಸೊ ಫಸ್ಟ್ ನಾವು ತುಂಬ ಜಾಸ್ತಿ ಖರ್ಚು ಮಾಡ್ತೀವಿ, ಅದಾದಮೇಲೆ ನಾವು ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಮಗೇನಾದ್ರು ಸ್ಯಾಲ್ರಿ ಬಂದ ತಕ್ಷಣ ನಾವು ಆಬ್ವಿಯಸ್ಲಿ ನಮಗೆಲ್ಲ ಬಿಲ್ಸ್ ಪೇ ಮಾಡೋದಿರುತ್ತೆ, ಅಲ್ಲಿ ಇಲ್ಲಿ ಪೇ ಮಾಡಿರ್ತೀವಿ. ಆನ್ಲೈನ್ ಅಂತೂ ಅಷ್ಟೊಂದು ಟೆಂಪ್ಟೇಷನ್ಸ್ ಇರುತ್ತೆ ಪರ್ಚೇಸ್ ಮಾಡೋಕ್ಕೆ. ಸೊ ಅದಂತೂ ನಾವು ಮಾಡ್ತೀವಿ. ಸೊ ಏನಾಗುತ್ತೆ ಅಂತಂದರೆ ಮಂತ್ ಎಂಡ್ ಬಂದ ತಕ್ಷಣ ಅದೇ ರಾಗ ಅದೇ ತಾಳ, ನಾವು ಈ ಮಂತು ಸೇವ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊತೀವಿ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಫಸ್ಟು ನಾವು ಇಷ್ಟು ಪೋರ್ಷನ್ ಅಂತ ಸೇವ್ ಮಾಡಿ ಅದಾದಮೇಲೆ ನಾವು ಖರ್ಚು ಮಾಡೋಕ್ಕೆ ಟ್ರೈ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈವನ್ ಇಫ್ ಇಟ್ ಇಸ್ 50 ರುಪೀಸು ಅಥವಾ 100 ರುಪೀಸ್ ಪರ್ ಡೇ ಬೇಸಿಸಲ್ಲಿ ನಾವು ಸೇವ್ ಮಾಡ್ಕೊಂಡು ಹೋದ್ರೂ ಅದೊಂಥರ ಫಿನಾನ್ಷಿಯಲ್ ಡಿಸಿಪ್ಲಿನ್ನ ಕ್ರಿಯೇಟ್ ಮಾಡುತ್ತೆ. ಸೊ ನಾವು ಎಷ್ಟು ಅರ್ನ್ ಮಾಡ್ತೀವಿ ಅನ್ನೋದೊಂದು ಮ್ಯಾಟ್ರ್ ಆಗಲ್ಲ, ನಾವು ಎಷ್ಟು ಅರ್ನ್ ಮಾಡಿ ಅದನ್ನು ಕನ್ಸಿಸ್ಟೆಂಟಾಗಿ ಸೇವ್ ಮಾಡ್ಕೊಂಡು ಹೋಗ್ತೀವಲ್ಲ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನಾನು ಸ್ವಲ್ಪ ಇದೇ ಥರ ಬ್ಯಾಂಕಿಂಗ್ ರಿಲೇಟೆಡ್ ಟಿಪ್ಸು ಮತ್ತು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಸರ್ಟನ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು.